234661. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ತ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೆಳಕುಣಿಯಲ್ಲಿ ನಡೆದ ಬಾಲಕಿಯ ಅನುಮಾನಾಸ್ಪದ ಸಾವು ಪ್ರಕರಣ. ಈ ಕುರಿತು ನಗರದಲ್ಲಿ ಮಾತನಾಡಿದ ನಟ ಚೇತನ್, ಜಿಲ್ಲೆಯಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಬಾಲಕಿಯ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಇಲ್ಲದಿದ್ದರೆ ಹೋರಾಟ ಮಾಡಲಾಗುವುದು. ನಟ ಚೇತನ್. ಮಂದಿರದ ಗಂಟೆ ಅಂತಾದ ಬೀದರ್ ಬ್ರಿಮ್ಸ್ ಆಸ್ಪತ್ರೆ. ಯಾರು ಬೇಕಾದರೂ ಬರ್ತಾರೆ, ಢಣ್ ಢಣ್ ಅಂತ ಬಾರಿಸಿ ಹೋಗ್ತಾರೆ. ಯುವ ವೈದ್ಯನ ಮೇಲೆ ತೀವ್ರ ಹಲ್ಲೆ ಮಾಡಿದ ಪ್ರಕರಣ. ವೈದ್ಯರಿಂದ ಮಿಂಚಿನ ಪ್ರತಿಭಟನೆ. ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಲಿವರ್ ಸಮಸ್ಯೆ, ಪ್ಯಾಂಕ್ರಿಯಾಸ್, ಪಿತ್ತಕೋಶ, ಉಬ್ಬಿದ ಹೊಟ್ಟೆ ಹಾಗೂ ವಿವಿಧ ಸಮಸ್ಯೆಗಳಿಗೆ ಡಾಕ್ಟರ್ ಆನಂದ್ ಸಾಗರ್ ರಗಟೆ ಏನು ಹೇಳ್ತಾರೆ? ಯಾವ ರೀತಿ ಚಿಕಿತ್ಸೆ ಪಡೆದುಕೊಳ್ಳಬೇಕು, ಹೇಗೆ ಬದುಕಬೇಕು ಎಂಬ ಕುರಿತು ಸಮಗ್ರ ಮಾಹಿತಿ ಇಲ್ಲಿದೆ. ರಗಟೆ ಆಸ್ಪತ್ರೆಗೆ ಸಂಪರ್ಕಿಸಲು ಕೋರಿಕೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಇತ್ತೀಚೆಗೆ ಬೀದರ್ ಜಿಲ್ಲೆಯ ಬೆಳಕುಣಿ ಗ್ರಾಮದಲ್ಲಿ ನಡೆದಿರುವಂತಹ 16 ವರ್ಷದ ಬಾಲಕಿಯ ಅನುಮಾನಾಸ್ಪದ ಸಾವಿಗೆ ನ್ಯಾಯ ಸಿಗಬೇಕು, ತಪ್ಪಿತಸ್ಥರ ವಿರುದ್ಧ ತನಿಖೆ ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಟ ಚೇತನ್ ತಿಳಿಸಿದರು. ಇಲ್ಲಿಯ ಒಂದು ಪತ್ರಿಕಾ ಭವನದಲ್ಲಿ ಕರೆದಿರುವಂತಹ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಜಿಲ್ಲೆಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಹೋರಾಟಗಾರರ ಮೇಲೆ ಕೇಸ್ ದಾಖಲಿಸಿ ಬೆದರಿಸುವಂಥ ಕಾರ್ಯ ನಡೀತಾ ಇದೆ. ಇದಕ್ಕೆ ಪರಿಹಾರ ಬೇಕು. ಜಿಲ್ಲಾಡಳಿತ ಈ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು. ಈ ಕುರಿತು ಗೃಹ ಸಚಿವರೊಂದಿಗೆ ನಾನು ಬೆಂಗಳೂರಿಗೆ ಹೋದ್ಮೇಲೆ ಚರ್ಚಿಸಿ ವಿಷಯ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೇನೆ ಎಂದು ಅವರು ಹೇಳಿದರು. ಮೇ 8ರಂದು ಈ ಬಾಲಕಿ ಪ್ರಕರಣ ನಡೆದರೂ ಕೂಡ ಇಂದಿಗೂ ಆ ಕುಟುಂಬಕ್ಕೆ ಪ್ರಕರಣ ನಡೆದರೂ ಕೂಡ ಈ ನ್ಯಾಯ ಸಿಕ್ಕಿಲ್ಲ. ನ್ಯಾಯ ಸಿಗಲು ವಿಳಂಬ ಆಗಬಾರ್ದು. ಬೇಕಂತಲೇ ವಿಳಂಬ ಆಗ್ತಾ ಇರಬಹುದಾ ಅಥವಾ ಇದರ ಹಿಂದೆ ಯಾರಾದರೂ ಪ್ರಭಾವಿಗಳ ಕೈವಾಡ ಇದೆಯಾ ಎನ್ನುವಂಥ ಕುರಿತು ಅನುಮಾನಗಳು ಕಾಡ್ತಾ ಇವೆ. ಅದಕ್ಕಾಗಿ ಆ ಬಾಲಕಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥ ಆಗ್ರಹವನ್ನು ನಟ ಚೇತನ್ ಅವರು ಮಾಡಿದರು. ಒಂದು ವೇಳೆ ಬಾಲಕಿ ಕುಟುಂಬಕ್ಕೆ ನ್ಯಾಯ ಸಿಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ವಿವಿಧ ಸಂಘಟನೆಗಳೊಂದಿಗೆ ಚರ್ಚಿಸಿ ಹೋರಾಟದ ರೂಪುರೇಷೆ ರೂಪಿಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ನಟ ಚೇತನ್ ತಿಳಿಸಿದರು. ದಲಿತ ಮುಖಂಡರಾದ ಶಕ್ತಿಕಾಂತ್ ಭಾವಿದೊಡ್ಡಿ ಮಾತನಾಡುತ್ತಾ, 16 ವರ್ಷದ ಬಾಲಕಿಯನ್ನ ಒಬ್ಬ ಯುವಕ ಮನೆಯಿಂದ ಕರೆದುಕೊಂಡು ಹೋದರೂ ಕೂಡ ಆತನ ಮೇಲೆ ಕನಿಷ್ಠ ಪೋಸ್ಕೋ ಕಾಯ್ದೆ ಕೂಡ ಪ್ರಕರಣ ದಾಖಲಾಗಿಲ್ಲ. ಬಾಲಕಿಯ ತಂದೆ ತಾಯಿ ಹಾಗೂ ಅಣ್ಣನ ಹೇಳಿಕೆಗಳು ಇದ್ರೂ ಕೂಡ ಇಂದಿಗೂ ಬಾಲಕಿಗೆ ನ್ಯಾಯ ಸಿಕ್ಕಿಲ್ಲ. ಇದರ ಹಿಂದೆ ಜಿಲ್ಲೆಯ ಪ್ರಭಾವಿಗಳ ಕೈವಾಡವಿದೆ ಎಂದು ಹೆಸರು ಹೇಳಲು ಇಚ್ಛಿಸದೆ ಶಕ್ತಿಕಾಂತ್ ಭಾವಿದೊಡ್ಡಿ ಅವರು ಬಾಲಕಿ ಪ್ರಕರಣ ಕುರಿತು ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದೇ ವೇಳೆ ಪ್ರಮುಖರಾದ ಕಪಿಲ್ ಗೋಡ್ಬಲೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಹೋರಾಟಗಾರರು ಯಾರು ಒಂದು ರೀತಿ ಕಾನೂನು ಮತ್ತು ನ್ಯಾಯಕ್ಕೋಸ್ಕರ ಎತ್ತಿ ನಿಂತು ಹೋರಾಟ ಮಾಡ್ತಿದ್ದಾರೋ ಅವರ ಮೇಲೆ ಒಂದು ಕೇಸ್ಗಳು ಹಾಕಿ ಒಂದು ರೀತಿ ಭಯ ಹೆದರಿಸೋದು, ಬೆದರಿಕೆ ಹಾಕೋದೆಲ್ಲ ನಡೀತಾ ಇದೆ. ಇದಕ್ಕೆ ನಮಗೆ ಒಂದು ಶಾಶ್ವತವಾದ ಪರಿಹಾರ ಬೇಕು. ಇದನ್ನು ಸರಿಪಡಿಸ್ಬೇಕು. ಜಿಲ್ಲಾಡಳಿತದ ಸಂಪೂರ್ಣ ವ್ಯವಸ್ಥೆನ ಸರಿಪಡಿಸ್ಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಇನ್ಕ್ವೈರಿ ಆಗಬೇಕು ಅಂತ ನಾನು ಕೂಡ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ ಬೆಂಗಳೂರಿಗೆ ಹೋದ್ಮೇಲೆ ಅದು ಕೂಡ ನಾವು ಒಂದು ಮೂರನೇ ಮುಖ್ಯವಾದ ಶಾಶ್ವತವಾದ ಪರಿಹಾರದ ಬೇಡಿಕೆ. ಸೊ ಈ 3 ವಿಚಾರ ಸಂಬಂಧಪಟ್ಟಂಗೆ ನಾನು ಯಾವ ಹೆಸರು ಆ ಅಪ್ರಾಪ್ತ ಬಾಲಕಿ ಹೆಸರು ನಾನು ಪ್ರಸ್ತಾಪ ಮಾಡ್ತಾ ಇಲ್ಲ. ಬಟ್ ಅದು ಒಂದು ಬೆಳ್ಕುಣಿ ಗ್ರಾಮದಲ್ಲಿ ಕಮಲಾನಗರ ತಾಲೂಕಿನಲ್ಲಿ ನಡೆದಿರೋದು. ಮೇ 8ನೇ ತಾರೀಕು ಅದು ಸಾವಾಗಿದೆ. ನಮಗೆ ಜಸ್ಟಿಸ್ ಡಿಲೇಯ್ಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಿಲೇ ಆಗ್ತಾ ಇದೆ, ನ್ಯಾಯ ಸಿಗೋದು ಡಿಲೇ ಆದಷ್ಟು ಅದೆಲ್ಲೋ ಒಂದು ಕಡೆ ನ್ಯಾಯ ಸಿಗದೇ ಇರೋಂಗೆ ಆಗಬಾರ್ದು. ನಮಗೆ ಸ್ವಿಫ್ಟ್ ಜಸ್ಟಿಸು, SIT ತನಿಖೆ ಬೇಕು ಅಂತ ಆ ಬೇಡಿಕೆ ಇಡೋಕ್ಕೆ ನಾನು ಇಲ್ಲಿ ಬರ್ತೀನಿ. ನಾನೇ ಮಾತಲ್ಲ. ಓಕೆ, ನಾವೆಲ್ಲ ಒಂದು ಹೋರಾಟಗಾರರು ಯಾರ್ಯಾರು ಇದನ್ನು ಒಂದಾಗಲೇ 2 ವಾರದಿಂದ ಗಟ್ಟಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರ ವಿಚಾರಗಳು ತೊಗೊಂಡು ನಾವೆಲ್ಲ ಜೊತೆಗೆ ಸೇರಿ ಅದು ಮುಂದಿನ ತೀರ್ಮಾನಗಳು ಮಾಡ್ತೀವಿ. ನಿಮ್ಗೆ ಅಪ್ಡೇಟ್ ಮಾಡ್ತಾ ಬರ್ತೀವಿ. ಥ್ಯಾಂಕ್ ಯು. ನೀವೆಲ್ಲ ಯಾರು ಭಗವಂತ ಖೂಬ್ ಅವರು ಮಾಜಿ ಸಂಸದರಿದ್ದಾರೆ, ಮಿನಿಸ್ಟರ್ ಇದ್ದಾರೆ. ಕಳೆದ ಒಂದು 2024ರಲ್ಲಿ ಲೋಕಸಭೆ ಚುನಾವಣೆ ಆಗಿತ್ತು. ಅದರಲ್ಲಿ ಅವರು ಒಂದು ಗಣೇಶ್ ಮೈದಾನದಲ್ಲಿ ಒಂದು ದೊಡ್ಡ ರ್ಯಾಲಿ ಆಗಿತ್ತು. ಅವರು ನಾಮಿನೇಷನ್ ಹೋಗುವಾಗ ಅಲ್ಲಿ ಒಂದು
ವೇದಿಕೆ ಕಾರ್ಯಕ್ರಮ ಮಾಡಿಕೊಂಡು ಅವರು ಒಂದು ಮಾತನ್ನು ಹೇಳ್ತಾರೆ. ಯಾರು ಭಗವಂತ ಖೂಬ್ ಅವರು ಖರ್ಗೆ ಅಂಗಳದಲ್ಲಿ ದಲಿತರ ಮಾರಣ ಹೋಮವನ್ನು ನಡೆದಿದೆ ಅಂತ ಹೇಳಿ ಭಗವಂತ ಖೂಬ್ ಅವರು ಹೇಳಿರ್ತಾರೆ. ಇದನ್ನು ಪ್ರಸ್ತಾಪನೆ ಮಾಡ್ತೀನಿ ನಾನು. ನಾವು ಅದು ಏನು, ಅದು ಅವ್ರು ದೊಡ್ಡವರಿದ್ದಾರೆ, ನಾವು ಚಿಕ್ಕವರಿದ್ದೀವಿ, ನಮಗದು ನಾವು ಇನ್ನೂ ಆ ಟೈಮಲ್ಲಿ ಹುಟ್ಟಿರಲಿಲ್ಲ. ಅದನ್ನು ಯಾಕೆ ಈ ಮಾತನ್ನು ಭಗವಂತ ಖೂಬ್ ಅವರು ಆ ಟೈಮಲ್ಲಿ ಹೇಳಿದರು? ಇಲ್ಲಿ ಯಾರು ಪೊಲಿಟಿಕಲ್ ಆಗಿ ಯಾರೂ ಮಾಡ್ತಾ ಇಲ್ಲ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಇದರಲ್ಲಿ ಪೊಲಿಟಿಕಲ್ ಇನ್ವಾಲ್ವ್ ಇಲ್ಲ. ಡೇ ಒನ್ನಿಂದ ನೋಡ್ತಾ ಇದ್ದೀವಿ, ಆತ್ಮಹತ್ಯೆ ಆಯಿತು, ಆಮೇಲೆ ಅನುಮಾನಾಸ್ಪದ ಸಾವು ಆಯಿತು. ಯಾರಾದರೂ ಒಂದು ಹುಡುಗ ಅಪ್ರಾಪ್ತೆ ಬಾಲಿಕೆಯನ್ನು ತೊಗೊಂಡು ಹೋದರೆ ಅವನ ಮೇಲೆ ಪೋಸ್ಕೋ ಕೇಸ್ ಹಾಕ್ತಾರೆ. ಈ ಪ್ರಕರಣದಲ್ಲಿ 8ನೇ ತಾರೀಕು ಆ ವ್ಯಕ್ತಿ ಏನು ಮಾಡಿದ್ದಾನೆ, ಅವಳ ಮನೆಯಿಂದ ಕರ್ಕೊಂಡು ಹೋಗಿದ್ದಾನೆ. ಇದು ಆತ್ಮಹತ್ಯೆ ಅಂತ ಹೇಳ್ತಾರೆ. ಪೋಸ್ಕೋ ಯಾಕಾಗಿಲ್ಲ? ಇದು ಅವತ್ತಿನ ದಿನನೇ ಪೋಸ್ಕೋ ಕೇಸ್ ಆಗಬೇಕಿತ್ತಲ್ಲ. ಯಾರೋ ಒಬ್ಬ ಬಡ ವ್ಯಕ್ತಿ ಯಾವುದೋ ಒಂದು ಹುಡುಗಿನ ಅಪ್ರಾಪ್ತೆ ಬಾಲಿಕೆಯನ್ನು ತೊಗೊಂಡು ಹೋದರೆ ಇದೇ ಪೊಲೀಸ್ ಇಲಾಖೆಯವರು ಪೋಸ್ಕೋ ಕೇಸ್ ಹಾಕ್ತೀರಾ. ಅವನು ಸಿಗಲಿಲ್ಲ ಅಂದರೆ ಅವ್ರ ತಂದೆ ತಾಯಿಗಳನ್ನು ತಂದು ಕೂಡ ಹಾಕ್ತೀರಾ. ಬಟ್ ಈ ವಿಷಯದಲ್ಲಿ ಯಾಕೆ? ಆ ತಂದೆ ತಾಯಿಗಳ ಸ್ಟೇಟ್ಮೆಂಟ್ ಇದೆ, ಅಣ್ಣನ ಸ್ಟೇಟ್ಮೆಂಟ್ ಇದೆ, ಅವ್ರ ಅಜ್ಜಿನ ಸ್ಟೇಟ್ಮೆಂಟ್ ಇದೆ, ನನ್ನ ತಂಗಿಯನ್ನು ಇವ ರಾತ್ರಿ 11 ಗಂಟೆಗೆ ತೊಗೊಂಡು ಹೋಗಿದ್ದಾನಂತ ಹೇಳಿ. ಆದರೂ ಕೂಡ ಇದನ್ನು ಪೋಸ್ಕೋ ಹಾಕಿಲ್ಲ ಪೊಲೀಸ್ ಇಲಾಖೆ. ಅಣ್ಣವರು ಚೇತನ್ ಅಣ್ಣವ್ರು ಹೇಳಿದ ಹಾಗೆ ಇದರಲ್ಲಿ ಪ್ರಭಾವ ವ್ಯಕ್ತಿಗಳ ಒಂದು ಶಕ್ತಿ ಇದೆ ಅವ್ರ ಹಿಂದೆ ಇದೆ ಸರ್. ಜಿಲ್ಲೆಯಲ್ಲಿ ತುಂಬ ಜನರು ಇದ್ದಾರೆ ಪ್ರಭಾವ ವ್ಯಕ್ತಿಗಳು. ಅದನ್ನು ನಾವು ಹೇಗೆ ಹೇಳಕ್ಕೆ ಬರುತ್ತೆ ಇವರೇ ಇದ್ದಾರೆ ಅಂತ ಹೇಳಿ. ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಯುವ ವೈದ್ಯನ ಮೇಲೆ ಅಪರಿಚಿತರು ತೀವ್ರ ಹಲ್ಲೆಯನ್ನು ನಡೆಸಿರುವಂಥ ನಿಮಿತ್ತವಾಗಿ ವೈದ್ಯರು ಗಾಯಗೊಂಡು ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ನಿರ್ದೇಶಕರಿಗೆ ಸೂಚಿಸಿದ್ದಾರೆ ಎನ್ನುವಂಥ ಪ್ರಕಟಣೆ ಇವತ್ತು ಹೊರಬಂದಿದೆ. ತೀವ್ರ ಹಲ್ಲೆ ನಡೆಸಿರುವಂತಹ ಒಂದು ಪ್ರಯುಕ್ತವಾಗಿ ಬೀದರ್ ಬ್ರಿಮ್ಸ್ ವೈದ್ಯರ ಒಂದು ತಂಡ ಮಿಂಚಿನ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಅಪರಾಧಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹ ಮಾಡಿದ್ದಾರೆ. MLC ಮಾಡಬೇಡಿ ಎಂದು ಹೇಳಿದ್ದಾರೆ. ಮಾಡದೇ ಇದ್ದರೂ ಕೂಡ ಕುಡಿದ ಅಮಲಿನಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಹಲ್ಲೆಗೊಳಗಾದ ವೈದ್ಯ ಈಗಾಗಲೇ ಅವರು ಕೂಡ ಮಾಧ್ಯಮಕ್ಕೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೀದರ್ ಜಿಲ್ಲಾಸ್ಪತ್ರೆ ಅಂದರೆ ಮಂದಿರದ ಒಳಗಿರುವಂತಹ ಗಂಟೆ ಅನ್ನುವಂತಾಗಿದೆ. ಯಾರು ಬೇಕಾದರೂ ಬರ್ತಾರೆ, ಬಾರಿಸಿಬಿಡ್ತಾರೆ ಮತ್ತು ಓಡೋಗಿಬಿಡ್ತಾರೆ ಎನ್ನುವಂತಹ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ತೀವ್ರವಾಗಿ ಕೇಳಿ ಬರ್ತಾ ಇದೆ. ಬೀದರ್ ಬ್ರಿಮ್ಸ್ ಆಸ್ಪತ್ರೆ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ದಿಕ್ಕಿಲ್ಲದ ಪರದೇಸಿ ಅಂತಾಗೋಗಿದೆ, ನಾವಿಕನಿಲ್ಲದ ಹಡಗಿನಂತಾಗಿದೆ, ಯಜಮಾನನಿಲ್ಲದ ಮನೆಯಂತಾಗಿದೆ, ಲಂಗು ಲಗಾಮಿಲ್ಲದ ಕುದುರೆಯಂತಾಗಿದೆ. ಹೇಳೋರಿಲ್ಲ ಕೇಳೋರಿಲ್ಲ, ಯಾರು ಬೇಕಾದರೂ ಒಳಗೆ ನುಗ್ತಾರೆ, ವೈದ್ಯರ ಮೇಲೆ ಹಲ್ಲೆ ಮಾಡ್ತಾರೆ, ಒಳಗಿರುವಂಥ ಸಾಮಾನುಗಳನ್ನು ಕದ್ಕೊಂಡು ಹೋಗ್ತಾರೆ, AC ಕೂಡ ಕದ್ಕೊಂಡು ಹೋಗಿರುವಂಥ ಉದಾಹರಣೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ. ವೈದ್ಯರಿಗೆ ಹೊಡಿತಾರೆ. ಕೋಟಿ ಅನುದಾನದ ಮೂಲಕ ಸರ್ಕಾರ ನೀಡಿದ ಯಂತ್ರಗಳು ಧೂಳು ತಿಂತಾ ಇವೆ. ಮಲ್ಟಿ ಸ್ಪೆಷಾಲಿಟಿ ವೈದ್ಯರ ನೇಮಕಾತಿ ಇಲ್ಲ. ಗಂಟೆಗಟ್ಟಲೆ ಔಷಧಿಗಾಗಿ ಜನ ಸಾಲು ನಿಲ್ತಾರೆ. ಔಷಧಿಗಳ ಸಮರ್ಪಕ ವಿತರಣೆ ಇಲ್ಲ. ಮಾತ್ರೆ, ಎಕ್ಸ್ರೇ, ಇಂಜೆಕ್ಷನ್ ಪರೀಕ್ಷೆಗಾಗಿ ಹೊರಗಡೆ ಬರ್ಕೊಡ್ತಾರೆ. ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಬೀದರ್ ಜನಸಂಖ್ಯೆ ಅನುಗುಣವಾಗಿ ವೈದ್ಯರ ಕೊರತೆ ಇದೆ ಎಂದು. ವೈದ್ಯರ ಕೊರತೆ ಇದ್ರೂ ಕೂಡ ಬರೋ ವೈದ್ಯರು ಕೂಡ ಬ್ರಿಮ್ಸ್ಗೆ ಬರೋದಿಲ್ಲ. ಥಂಬ್ ಹೊಡೆದ್ರೆ ಸಾಕು ಎನ್ನುತ್ತಾ ತಮ್ಮ ಖಾಸಗಿ ಆಸ್ಪತ್ರೆ ಕ್ಲಿನಿಕಲ್ಗೆ ಸಮಯ ಕೊಡ್ತಾರೆ. ಹೀಗಿರುವಾಗ ನೂರಾರು ಕೋಟಿ ಬ್ರಿಮ್ಸ್ ಯಾಕೆ? ವೈದ್ಯರಿಗೆ ಸಂಬಳ ಯಾಕೆ? ಸಿಬ್ಬಂದಿಗಳ ನೇಮಕಾತಿ ಯಾಕೆ? ಶಿಸ್ತು, ಸಂಯಮ, ಕಾಳಜಿಪೂರ್ವಕ ಸೇವೆ ಬ್ರಿಮ್ಸ್ನಲ್ಲಿ ಅಗತ್ಯ ಆಗಿದೆ ಎನ್ನುವಂಥದ್ದು ಜನರ ಮಾತಾಗಿದೆ. ಪ್ರತಿ ಸಾರಿ ದೂರದ ಸೋಲಾಪುರ್ಗೆ, ಹೈದರಾಬಾದ್ಗೆ ಒಂದು ಹೋಗಬಾರ್ದು, ವಿವಿಧ ಸೌಲಭ್ಯ ಒದಗಿಸಿದ್ದೇವೆ ಎಂಬುದು ಅಧಿಕಾರಕ್ಕೆ ಬಂದ ಎಲ್ಲ ಪಕ್ಷಗಳ ಎಲ್ಲ ಮಂತ್ರಿಗಳ ಒಂದೇ ಬಡಾಯಿ ಕೊಚ್ಚಿಕೊಳ್ಳುವಂಥ ಮಾತುಗಳು. ಆದರೆ ಉತ್ತಮ ಚಿಕಿತ್ಸೆಗಾಗಿ ರೋಗಿಗಳು ಮಾತ್ರ ಖಾಸಗಿ ಆಸ್ಪತ್ರೆಯ ಬಾಗಿಲು ತಟ್ಟದೆ ಬೇರೆ ವಿಧಿ ಇಲ್ಲ. ದೂರದ ಅದೇ ಹೈದರಾಬಾದ್ ಮತ್ತು ಸೋಲಾಪುರ್ಗೆ ಹೋಗುವ ರೋಗಿಗಳ ಸಂಖ್ಯೆ ಮಾತ್ರ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ ತಜ್ಞ ವೈದ್ಯರು. ಕ್ಷೇತ್ರದ ಅಥವಾ ಜಿಲ್ಲೆಯ ಜನಪ್ರತಿನಿಧಿಗಳು ತಮಗೆ ರೋಗ ಬಂದಾಗ ತಮ್ಮ ಕ್ಷೇತ್ರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಾಗ ಮಾತ್ರ ಅಲ್ಲಿನ ಅವ್ಯವಸ್ಥೆ, ಹದಗೆಟ್ಟ ವಾತಾವರಣ, ಚಿಕಿತ್ಸಕ ವಸ್ತುಗಳ ಲಭ್ಯತೆ ಕುರಿತು ಅವರಿಗೆ ಅರಿವಾಗ್ತದೆ ಎನ್ನುವಂಥ ರಾಘವ್ ಚಡ್ಡಾ ಅವರ ಮಾತು ಪಕ್ಷಾತೀತವಾಗಿ ನಾವು ಒಪ್ಪಲೇಬೇಕಾಗುತ್ತೆ. ಹೊರ ಜಿಲ್ಲೆಯ ದಕ್ಷ ಮತ್ತು ಪ್ರಾಮಾಣಿಕ ನಿರ್ದೇಶಕರನ್ನ ಬೀದರ್ ಬ್ರಿಮ್ಸ್ಗೆ ನೇಮಕ ಮಾಡಿದಾಗ ಮಾತ್ರ ಒಂದಿಷ್ಟು ಸುಧಾರಣೆ ಕಾಣಬಹುದು ಅನ್ನುವಂಥ ಮಾತುಗಳು ಕೂಡ ಸಾರ್ವಜನಿಕರು ತೀವ್ರವಾಗಿ ಮಾತಾಡ್ಕೊಳ್ತಿದ್ದಾರೆ. ಬನ್ನಿ ಒಂದು ಹಲ್ಲೆಗೊಳಗಾದ ವೈದ್ಯ ಏನು ಹೇಳಿದ್ದಾರೆ
ಹೇಳ್ತಾರೆ ಕೇಳಿಸ್ಕೊಂಡು ಬರೋಣ. MLC ಕಡೆ ಅವ್ರು MLC ಮಾಡ್ಬಿಡು ಅಂದ್ರೆ ನಾವು ಮಾಡಿದ್ವಿ. ಆದ್ರೆ ಅವರು ಎಕ್ಸ್ರೇ ಹೋಗಿ ಅಲ್ಲಿ ಅವ್ರು ಹೇಳ್ಯಾರ ಎಕ್ಸ್ರೇದಾಗ ಅಂತ MLC ಮಾಡಿದ ಅಂತ ಅಟೆಂಡರ್ ರಿಟರ್ನ್ ಬಂದು ಜಗಳ ಅದೇ ಇದು MLC ಅಂದರೆ MLC ಮಾಡಬೇಡ ಅಂತ ಅವ್ರು ಅಂದಿದ್ರು. ಅವ್ರು ಅಂದ್ರೆ ನಾವು ಮಾಡಿಲ್ವಿ. ಅಂದ್ರೆ ಮಾಡಿದ್ದೇವೆ ಅಂತೇಳಿ ಸುಳ್ಳು ಹೇಳಿ ಅಂದರೆ ಉದ್ದೇಶಪೂರ್ವಕ ಕೊಡ್ತಾರಂದ್ರೆ ಹೆಂಗೆ ಇವರು ಅವು ಆಲ್ಕೋಹಾಲಿಕ್ ಇದ್ದರು. ಅವ್ರು ಏನು ಹಂಗೆ ಬಿದ್ದು ಬಂದಿದ್ರೆ ಹಂಗೆ ಏನಾಗಿತ್ತು ಅಂತ ಅವ್ರದ್ದು ಕಾರಣ ರೀಸನ್ ಏನು ಹೇಳಿದ್ರು ಅವರು ಬೈಕ್ ಮೇಲೆ ಬಿದ್ದಿದ್ರು. ಏನು ಅಂತ ಅಷ್ಟೇನು ಮೇಜರ್ ಇದ್ದೀವಿ, ಸ್ಟೇಬಲ್ ಇದ್ದೀನಿ, ಪೇಷಂಟ್ ವಾಕ್ ಇದ್ದೀನಿ, ವಾಕ್ ಎಲ್ಲ ಮಾಡ್ಕೊತಾನೆ. ಏನಿದೆ ಸುಮ್ಮನೆ ಬಂದಿರೋ ಅವಾಗ ಆಲ್ಕೋಹಾಲಿಕ್ ಇದ್ದೀನಿ ಪೇಷಂಟ್. ಆಲ್ಕೋಹಾಲಿಕ್ ಇನ್ಫ್ಲೂಯೆನ್ಸ್ ಇದ್ದೀನಿ. ಅಲ್ಲ ಸರ್, ಈಗ ನಿಮ್ಮ ಬ್ರಿಮ್ಸ್ ಆಸ್ಪತ್ರೆ ಒಳಗೆ ಪೊಲೀಸರು ಇರ್ತಾರಲ್ಲ, ಯಾರೂ ಇದ್ರಿಕಿಲ್ಲ ನಿಮ್ಗೆ ಹಲ್ಲೆ ಮಾಡೋ ಟೈಮ್ದಾಗ? ಅಲ್ಲ, ಸರ್ಕಾರಿ ವೈದ್ಯರ ಮೇಲೆ ಈ ರೀತಿ ಹಲ್ಲೆ ಆದ್ರೆ ಹೆಂಗಂತಿದ್ದು ಪೊಲೀಸ್ ಸೆಕ್ಯೂರಿಟಿ ಇರಬೇಕಲ್ಲ. ನಿಮ್ಮ ಹೆಸರು? ಇವತ್ತಿನ ದಿವಸ ಬ್ರಿಮ್ಸ್ ಆಸ್ಪತ್ರೆಗೆ ನಾನು ಮತ್ತು ನಮ್ಮ ಪೊಲೀಸು ಅಧಿಕಾರಿಗಳು ವಿಸಿಟ್ ಮಾಡಿದ್ದೀವಿ. ಯಾಕಂತಂದರೆ ನಿನ್ನೆ ರಾತ್ರಿ ಸುಮಾರು 1 ಗಂಟೆಗೆ ಡಾಕ್ಟರ್ ತುಕಾರಾಮ್ ಅಂತಮ್ಮವರು PG ಫಸ್ಟ್ ಇಯರ್ ಸ್ಟೂಡೆಂಟು, ಆರ್ಥೋಪೆಡಿಕ್ ಸ್ಟೂಡೆಂಟು, ಅವ್ರ ಮೇಲೆ ಹಲ್ಲೆ ಆಗಿತ್ತು. ಈ ಥರ ಎಲ್ಲೂ ಕೂಡ ಆಗಬಾರ್ದು. ಯಾಕಂದರೆ ಯಾರು ಜೀವ ಉಳಿಸ್ತಾರೆ, ಯಾರು ನಮಗೆ ಜೀವನೇ ಕೊಡ್ತಾರೆ ಅಂಥವ್ರ ಮೇಲೇ ಹಲ್ಲೆ ಆಯಿತು ಅಂತಂದರೆ ಯಾರೂ ಕೆಲ್ಸಕ್ಕೆ ಬರೋಕ್ಕೆ ಹೋಗಲ್ಲ. ನಮಗೆ ನಮ್ಮ ಸಮಾಜಕ್ಕೆ ಒಂದು ದುರಂತ ಅಂತ ನಾವು ಹೇಳ್ಬೋದು. ಅದಕ್ಕೆ ಈಗಾಗಲೇ ನಾವು ಸತತವಾಗಿ ಬೆಳಗ್ಗೆಯಿಂದ ನಮ್ಮ SP ಅವರು ಮತ್ತು ನಮ್ಮ DC ಎಲ್ಲರ ಜೊತೆ ನಾವು ಸಂಪರ್ಕದಲ್ಲಿದ್ದು 7 ಜನ ಅಕ್ಯೂಸ್ಡ್ ಇದ್ದರು, 7 ಜನ ಅರೆಸ್ಟ್ ಆಗಿದ್ದಾರೆ. ಅವ್ರ ಮೇಲೆ ಸ್ಟ್ರಿಕ್ಟು ಏನು ಸೆಕ್ಷನ್ಸ್ ಇದೆ ಅದು ಕೂಡ ಹಾಕಲಾಗಿದೆ. ಚಾರ್ಜ್ ಶೀಟು ಕೂಡ ಕರೆಕ್ಟಾಗಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಕೂಡ ಫೈಲ್ ಮಾಡ್ತಾರೆ. ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಅದು 100ಕ್ಕೆ 100 ಅದು ಸರಿಯಾಗಿ ಆಗುತ್ತೆ ಅಂತ ನಾನು ಹೇಳೋಕ್ಕೆ ನಾನು ಬಯಸುತ್ತೇನೆ. ಇದ್ರ ಜೊತೆ ಇಲ್ಲಿ ಮತ್ತೆ ಮುಂದೆ ಈ ಥರ ಆಗಬಾರ್ದು ಅಂತ ಈಗಾಗಲೇ ಏನು ಪೊಲೀಸು ಪ್ರೆಸೆನ್ಸ್ ಇತ್ತು ಇಲ್ಲಿ, ಮುಂಚೆ ಬರೀ 3 ಜನ ಇರ್ತಿದ್ರು, ಅದನ್ನು ಡಬಲ್ ಮಾಡಲಾಗಿದೆ. ಇದ್ರ ಜೊತೆ ಮುಂಚೆ ಸೆಕ್ಯೂರಿಟಿ ಏಜೆನ್ಸಿ ಕೂಡ ಬೇರೆದಿತ್ತು. ಆ ಸೆಕ್ಯೂರಿಟಿ ಏಜೆನ್ಸಿನೂ ಕೂಡ ಈಗ ಹೋಮ್ ಗಾರ್ಡ್ ಸೆಕ್ಯೂರಿಟಿ ಏಜೆನ್ಸಿ ತೊಗೊಂಡು 50 ಜನರಿಗೆ ಹೋಮ್ ಗಾರ್ಡ್ಸಿಂದನೇ ಸೆಕ್ಯೂರಿಟಿ ಸಿಗಬೇಕು. ಮುಂದೆ ಈ ಥರ ಎಲ್ಲೂ ಕೂಡ ನಮ್ಮ ವೈದ್ಯರಿಗೆ ಆಗಬಾರ್ದು ಅಂತ ಎಂಬ ಉದ್ದೇಶದಿಂದ ನಾವು ಮಾಡ್ತಾಯಿದ್ವಿ. ಸುಮಾರು ದಿವಸಗಳಿಂದ ನಾವು ನೋಡ್ಬೋದು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇನ್ನು ವೈದ್ಯರ ಮೇಲೆ ಹಲ್ಲೆ ಆಗುತ್ತೆ. ಯಾವಾಗಲೂ ಕೂಡ ಅದು ನಾವು ಎಲ್ಲರೂ ಕೂಡ ಖಂಡಿಸ್ತಾರೆ. ಆದರೆ ಒಂದು ಸ್ಪೆಷಲ್ ಲಾ ಬೇಕಾಗಿದೆ, ಒಂದು ವಿಶೇಷ ಕಾನೂನು ಕೂಡ ಬೇಕಾಗಿದೆ. ಯಾಕಂತಂದರೆ ಸುಮಾರು ವರ್ಷಗಳಿಂದ ವೈದ್ಯರು ಸತತವಾಗಿ ಇದೇ ಹೇಳ್ತಾ ಬಂದಿದ್ದಾರೆ ಕಿ ನಾವೇ ಆಸ್ಪತ್ರೆಯಲ್ಲಿ ರಾತ್ರಿ ಹೊತ್ತಾ ಇರ್ತೀವಿ, ಯಾರು ಪೇಷಂಟ್ಸ್ ಇರ್ತಾರೆ ಅವ್ರ ಕುಟುಂಬದವರು ಒಂದೊಂದ್ಸಲ ಹಲ್ಲೆ ಮಾಡೋಕ್ಕೆ ಯತ್ನಿಸ್ತಾರೆ, ಪ್ರಯತ್ನ ಮಾಡ್ತಾರೆ, ನಮಗೆ ರಕ್ಷಣೆ ಇಲ್ಲ ಅಂತ ಸುಮಾರು ವರ್ಷಗಳಿಂದ ಅವ್ರು ಹೇಳ್ತಾನೆ ಬಂದಿದ್ದಾರೆ. ಆದರೂ ಕೂಡ ಈಗಲೂ ಕೂಡ ಇದೇ ಆಗ್ತಾಯಿದೆ. ಇಲ್ಲಷ್ಟೇ ಎಲ್ಲ ಎಲ್ಲ ಕಡೆ ಆಗ್ತಾಯಿದೆ ಅಂತಂದರೆ ಭಾಳ ಒಂದು ಖಂಡನೀಯ ವಿಚಾರ. ಇದಕ್ಕೆ ಒಂದು ವಿಶೇಷ ಕಾನೂನು ಕೂಡ ಬೇಕಾಗಿದೆ. ಪ್ರೈವೇಟ್ ಮೆಂಬರ್ ಬಿಲ್ಲು ಕೂಡ ಬಂದಿತ್ತು 2022ರಲ್ಲಿ, ಒಂದು ವಿಶೇಷ ಕಾನೂನು ಡಾಕ್ಟರ್ಸ್ ನಮ್ಮ ವೈದ್ಯರ ರಕ್ಷಣೆಗಾಗಿ. ಆದರೆ ಈಗ ಜಿಲ್ಲಾಡಳಿತ ವತಿಯಿಂದ ಸರ್ಕಾರದ ವತಿಯಿಂದ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಎಲ್ಲರೂ ಕೂಡ ಏನು ರಕ್ಷಣೆ ಕೊಡಬೇಕು ಅದನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಮುಂದೆ ಈ ಥರ ಆಗಲಾರ್ದಪ್ಲೆ ನಾವು ನೋಡ್ಕೊಳ್ತೀವಿ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಸರ್, ಈ ಹಿಂದೆನೂ ಇಂಥ ಘಟನೆಗಳು ಸಾಕಷ್ಟು ನಡೆದಿದ್ದಾವೆ ಸರ್. ಈ ಘಟನೆ ನಡೆಯೋದಕ್ಕಿಂತ ಮೊದಲೇ ಅವತ್ತೇ ಎಚ್ಚೆತ್ತುಕೊಂಡಿದ್ರೆ ಇವತ್ತು ಈ ಥರ ಆಗ್ತಿರ್ಲಿಲ್ಲಲ್ಲ ಸರ್? ಇಲ್ಲ, ಸುಮಾರು ಸಲ ಯಾವುದೇ ಘಟನೆ ಆದರೂ ಕೂಡ ಎಚ್ಚೆತ್ತುಕೊಂಡು ಎಲ್ಲ ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇರ್ಬೋದು, ಎಲ್ಲರೂ ರಕ್ಷಣೆ ಕೊಡ್ತಾನೆ ಬಂದಿದ್ದಾರೆ. ಆದರೆ ಈ ಘಟನೆ ಆಗಿದೆ, ಮತ್ತೆ ನಾವು ಮುಂದೆ ಇನ್ನೂ ಜಾಸ್ತಿ ನಾವೊಂದು ರಕ್ಷಣೆ ಸಿಬ್ಬಂದಿಯನ್ನು ಇಟ್ಟು ಈ ಥರ ಆಗಲಾರ್ದಪ್ಲೆ ನಾವು ನೋಡ್ಕೊಳ್ತೀವಿ. ಅಲ್ಲ ಸರ್, ನೋಡ್ಕೊಳ್ತೀರಿ ಅಂತ ಹೇಳ್ತೀರಿ, ಆದರೆ ಎಷ್ಟೋ ವೈದ್ಯರು ಇವತ್ತು ವೈದ್ಯರದ್ದು ಎಲ್ಲ ಕೂಗು ಇವತ್ತು ಅದೇ ಆಗಿತ್ತು. ನಮ್ಗೆ ರಕ್ಷಣೆನೇ ಇಲ್ಲ. ಇಲ್ಲಿ ಭಾಳಷ್ಟು ದಿನದಿಂದ ನಮ್ಗೆ ರಕ್ಷಣೆ ಕೊಡ್ರಿ ಅಂತ ನಾವು ಕೇಳ್ತೀವಿ, ಯಾರು ನಮ್ಗೆ ರಕ್ಷಣೆ ಕೊಡಲ್ಲ. ಬರ್ತಾರ, ಹೇಳ್ತಾರ, ಸಾಂತ್ವನದ ಮಾತು ಹೇಳ್ತಾರೆ, ಹೋಗ್ತಾರೆ ಅನ್ನೋ ಒಂದು ಆರೋಪ ಇದೆ. ನೋಡಿ, ನಿನ್ನೆ ರಾತ್ರಿ ಕೂಡ ಒಬ್ಬರು ASI ಇದ್ದರು, ಅಲ್ಲಿ ವಿಡಿಯೋಲು ಕಾಣಿಸ್ತಾ ಇದೆ. ASI ಅವ್ರು ಒಬ್ಬರೇ ಇದ್ದರು. ಅವರು ಪ್ರಯತ್ನ ಮಾಡ್ತಾಯಿದ್ರು ಕಿ ಇದು ಏನು 5-6 ಜನ 7 ಜನ ಅವರು ಹಲ್ಲೆ ಮಾಡ್ತಾ ಅದನ್ನು ತಡೆ ಹಿಡಿಯೋದಕ್ಕೆ. ಆದರೆ ಒಬ್ಬರಿದ್ದ ಸಲಕ್ಕಿಂದ ಅವರಿಗೆ ಆಗಲಿಲ್ಲ. ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ, ಅದು ಜಾಸ್ತಿನೂ ಮಾಡಬೇಕು ಮತ್ತು ಇನ್ನೂ ಅವರಿಗೆ ಸರಿಯಾದ ಒಂದು ಟ್ರೈನಿಂಗು ಕೂಡ ಕೊಡಬೇಕು. ಯಾಕಂತಂದರೆ
ಒಬ್ಬರಿರಲಿ ಇಬ್ಬರಿರಲಿ ಎಷ್ಟೇ ಜನ ಇದ್ದರೂ ಕೂಡ ಯಾರೇ ಎಷ್ಟೇ ಜನ ಬಂದರೂ ಕೂಡ ಅದನ್ನು ತಡೆ ಹಿಡೋಕ್ಕೆ ಒಂದು ಕೆಪಾಸಿಟಿ ಇರಬೇಕು. ಅದಕ್ಕೆ ನಿನ್ನೆ ರಾತ್ರಿ ಕೂಡ ಇವೆಲ್ಲ ಘಟನೆ ಆದಮೇಲೆ ASI ಕೂಡ ಸ್ಪಾಟಲ್ಲಿದ್ದರು, ವಿಡಿಯೋಲು ಕೂಡ ತಾವು ನೋಡ್ಬೋದು. ಆದರೆ ಒಬ್ಬರು ASIದಿಂದ ಅದು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ. ಮುಂದೆ ಅಂತೂ ನಾವು ಇನ್ನೂ ಜಾಸ್ತಿ ನಾವು ರಕ್ಷಣೆ ಮಾಡಿ ಇದು ಆಗಲಾರ್ದಪ್ಲೆ ನಾವು ನೋಡೋದನ್ನು ಪ್ರಯತ್ನ ಮಾಡ್ತೀವಿ. ಪಿತ್ತಕೋಶ ಸಮಸ್ಯೆ ಇರಬಹುದು, ಉಬ್ಬಿದ ಹೊಟ್ಟೆ ಇರಬಹುದು, ಅಥವಾ ರಕ್ತವಾಂತಿ ಮಾಡಿಕೊಳ್ತಾ ಇರಬಹುದು, ಪ್ಯಾಂಕ್ರಿಯಾಸ್ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಡಾಕ್ಟರ್ CS ರಗಟೆ ಶಿವನಗರ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಪ್ರತಿ ತಿಂಗಳು 2ನೇ ಬುಧವಾರ ಈ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಾದ ಅಂದರೆ CS ರಗಟೆಯವರ ಸುಪುತ್ರರಾದ ಡಾಕ್ಟರ್ ಆನಂದ್ ಸಾಗರ್ ರಗಟೆಯವರು ಲಭ್ಯ ಇರಲಿದ್ದಾರೆ. ಆದ್ದರಿಂದ ಈ ಮೇಲಿನ ಸಮಸ್ಯೆಗಳು ಕಂಡುಬಂದಲ್ಲಿ ಸಾರ್ವಜನಿಕರು ಸಂಪರ್ಕಿಸಬೇಕೆಂದು ಖುದ್ದಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ಆನಂದ್ ರಗಟೆಯವರು ಒಂದು ಕೋರಿದ್ದಾರೆ. ಈ ಕುರಿತು ಒಂದು ಸಂದರ್ಶನದ ಮೂಲಕ ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂತಹ ಡಾಕ್ಟರ್ ಆನಂದ್ ಸಾಗರ್ ರಗಟೆಯವರು ಬೀದರ್ನಲ್ಲಿ ಈ ರೋಗಗಳ ಕುರಿತು ಪರೀಕ್ಷೆಯನ್ನು ಮಾಡಿ ಇಲ್ಲಿಯೇ ಕಡಿಮೆ ಆಗುವಂತಿದ್ರೆ ಇಲ್ಲೇ ಚಿಕಿತ್ಸೆಯನ್ನು ಕೊಡ್ತೇವೆ, ಇಲ್ಲಿ ಸಮಸ್ಯೆ ಬಗೆಹರದೇ ಇದ್ದರೆ ಜಾಸ್ತಿ ಉಲ್ಬಣಗೊಂಡಿದ್ರೆ ಹೈದರಾಬಾದ್ನ ಕೇರ್ ಆಸ್ಪತ್ರೆಯಲ್ಲಿ ನಾನು ನಿರಂತರವಾಗಿ ಲಭ್ಯ ಇರಲಿದ್ದೇನೆ, ಅಲ್ಲಿಯೇ ಸೂಕ್ತ ಚಿಕಿತ್ಸೆಯನ್ನು ನೀಡಲಾಗುವುದು. ಸಾರ್ವಜನಿಕರು ರಕ್ತವಾಂತಿ ಇರಬಹುದು, ಲಿವರ್ ಸಮಸ್ಯೆಗಳಿರ್ಬೋದು, ಉಬ್ಬಿದ ಹೊಟ್ಟೆ ಸೇರಿದಂತೆ ಪಿತ್ತಕೋಶ ಸಮಸ್ಯೆ ಸೇರಿದಂತೆ ವಿವಿಧ ರೋಗಗಳು ಕಂಡುಬಂದರೆ ನಿರಾಸಕ್ತಿಯನ್ನು ತೋರದೆ ಕೂಡಲೇ ನಮ್ಮ ಒಂದು ರಗಟೆ ಆಸ್ಪತ್ರೆಗೆ ಸಂಪರ್ಕ ಮಾಡಬೇಕು. ಬೇಸಿಕಲಿ ಇಲ್ಲಿ ನಾವು ಚೆಕಪ್ ಮಾಡ್ತೇವೆ. ಅದು ರೋಗ ಜಾಸ್ತಿ ಕಂಡು ಬಂದಿದ್ದರೆ ಹೈದರಾಬಾದ್ನ ಕೇರ್ ಆಸ್ಪತ್ರೆಯಲ್ಲೂ ಕೂಡ ನಾನೇ ಇರ್ತೇನೆ. ಅದಕ್ಕಾಗಿ ಬೀದರ್ನಲ್ಲಿ ಪ್ರತಿ ಒಂದು ತಿಂಗಳು 2ನೇ ಬುಧವಾರ ನಾನು ಈ ಶಿವನಗರದ ರಗಟೆ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತೇನೆ. ಇಲ್ಲಿ ಬಂದು ತಾವು ಚೆಕಪ್ ಮಾಡಿಸ್ಕೊಳ್ಬೇಕು. ಉಳಿದ ದಿವಸ ಹೈದರಾಬಾದ್ನ ಕೇರ್ ಆಸ್ಪತ್ರೆಯಲ್ಲಿ ಅಂದರೆ ಹೈಟೆಕ್ ಸಿಟಿ ಇರ್ಬೋದು ಅಥವಾ ಗಚ್ಚಿಬೌಲಿ ಇರ್ಬೋದು, ಎರಡೂ ಶಾಖೆಗಳಲ್ಲಿ ನಾನು ಲಭ್ಯ ಇರ್ತೇನೆ. ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ತಾವೆಲ್ಲರೂ ಕೂಡ ಇದರ ಒಂದು ಸೌಲಭ್ಯವನ್ನು ಸದುಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಸಂದರ್ಶನದ ಮೂಲಕ ಡಾಕ್ಟರ್ ಆನಂದ್ ಸಾಗರ್ ರಗಟೆ ಅವರು ತಿಳಿಸಿದ್ದಾರೆ. ಇವತ್ತು ನಾಳೆ ಲಿವರ್ ಫ್ಯಾಟಿ ಎಂಬುದು ಸರ್ವೇ ಸಾಮಾನ್ಯವಾಗಿದೆ. ಅತೀವ ಆಲ್ಕೋಹಾಲ್ ಕುಡಿಯೋದ್ರಿಂದ ಫ್ಯಾಟಿ ಲಿವರ್ ಉಂಟಾಗ್ತಾ ಇದೆ. ಆದ್ದರಿಂದ ಕುಡಿತ ಕಡಿಮೆ ಮಾಡಿ ಪ್ರತಿದಿನ ವಾಕಿಂಗ್ ಮಾಡಿ ಯೋಗ, ಧ್ಯಾನ ಹಾಗೂ ಸಾಫ್ಟ್ ಫುಡ್ ಊಟ ಮಾಡೋದ್ರಿಂದ ಈ ಎಲ್ಲ ರೋಗಗಳು ಬರದಂತೆ ನೋಡಿಕೊಳ್ಳಬಹುದು. ಈ ರೋಗ ಲಕ್ಷಣ ಕಂಡುಬಂದರೆ ಕೂಡಲೇ ರಗಟೆ ಆಸ್ಪತ್ರೆಗೆ ಸಂಪರ್ಕಿಸಬೇಕೆಂದು ಡಾಕ್ಟರ್ ಆನಂದ್ ಸಾಗರ್ ರಗಟೆ ಅವರು ಕೋರಿದ್ದಾರೆ. ಪ್ರತಿ ತಿಂಗಳು 2ನೇ ಬುಧವಾರ ಶಿವನಗರದ ಪಾಪನಾಸ್ ಗೇಟ್ಗಿಂತ ಮೊದಲು ಬಲಭಾಗಕ್ಕೆ ತಿರುಗಿದಾಗ 3ನೇ ಕಟ್ಟಡ ಅವರ ಆಸ್ಪತ್ರೆಯಾಗಿದೆ. ಉಳಿದ ದಿವಸ ಹೈದರಾಬಾದ್ನ ಕೇರ್ ಆಸ್ಪತ್ರೆಯಲ್ಲಿ, ಗಚ್ಚಿಬೌಲಿ ಅಥವಾ ಹೈಟೆಕ್ ಸಿಟಿಯಲ್ಲಿ ಆ ಒಂದು ಶಾಖೆಯಲ್ಲಿ ನಾವು ಲಭ್ಯ ಇರಲಿದ್ದೇವೆ. ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕೋರಿದ್ದಾರೆ. ಡಾಕ್ಟರ್ ಆನಂದ್ ರಗಟೆ ಅವರು ಸುಮಾರು 10 ವರ್ಷಗಳಿಂದ ಕಲ್ಕತ್ತಾ, ದೆಹಲಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಇದೀಗ ಹೈದರಾಬಾದ್ನ ಕೇರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬನ್ನಿ ಅವರೊಂದಿಗೆ ನಡೆಸಿರುವಂತಹ ಒಂದು ವಿಶೇಷ ಸಂದರ್ಶನ ಕುರಿತು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲೆಯ ಆತ್ಮೀಯ ಬಂಧುಗಳೇ, ಆತ್ಮೀಯ ಹಿತೈಷಿಗಳೇ, ಸಾರ್ವಜನಿಕರೇ, ತಮ್ಮಲ್ಲಿ ಒಂದು ವಿಶೇಷವಾದಂಥ ಒಂದು ಮನವಿ ಮಾಡಿಕೊಳ್ಳೋದೇನೆಂದರೆ, ಇವತ್ತು ಆಧುನಿಕ ಕಾಲದಲ್ಲಿ ಹಪಾಹಪಿಯನ್ನು ಅನುಭವಿಸ್ತಾ ಇರುವಂತಹ ಮನುಷ್ಯ ಆಧುನಿಕತೆ, ಯಾಂತ್ರೀಕರಣ, ಜಾಗತೀಕರಣ ಹೀಗೆ ಅನೇಕ ಒಂದು ಆಧುನಿಕತೆಗೆ ಒಗ್ಗಿಕೊಂಡು ಮನುಷ್ಯನ ಒಂದು ಶರೀರ ಏನಾಗ್ತಾ ಇದೆ ಅಂತಂದರೆ ರೋಗಗಳ ಒಂದು ಆಶ್ರಯ ತಾಣ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಯಾವ ಟ್ರೀಟ್ಮೆಂಟ್ಗಳನ್ನು ತಗೋಬೇಕು, ಯಾವ ರೋಗಗಳಿಗೆ ಎಂತಹ ಟ್ರೀಟ್ಮೆಂಟನ್ನು ತಗೋಬೇಕು, ಎಫೆಕ್ಟಿವ್ ಆಗಿ ಯಾವ ರೀತಿ ತಗೋಬೇಕು, ಆಮೇಲೆ ನಾವು ಬದುಕುವಂತಹ ಕಲೆ ಹೇಗಿರಬೇಕು, ನಾವು ಬದುಕುವಂಥ ಸ್ಟೈಲ್ ಹೇಗಿರಬೇಕು ಅನ್ನುವಂಥ ಹಲವಾರು ವಿಚಾರಗಳನ್ನು, ಯಾವ ರೋಗಗಳಿಗೆ ಯಾವ ಚಿಕಿತ್ಸೆಯನ್ನು ತಗೋಬೇಕು ಅನ್ನುವಂಥ ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಪೆಷಾಲಿಟಿ ಬಗ್ಗೆ ಇವತ್ತು ತಿಳಿಸ್ಕೊಡ್ಲಿಕ್ಕೆ ವಿಶೇಷವಾಗಿ ಡಾಕ್ಟರ್ ಆನಂದ್ ರಗಟೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವತ್ತು ಅವ್ರ ಕ್ಲಿನಿಕ್ನಲ್ಲಿ ನಾವು ಅವರೊಂದಿಗೆ ಒಂದೆರಡು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಜ್ಞಾನವನ್ನು, ಯಾವ ರೋಗಗಳಿಗೆ ಯಾವ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಇವತ್ತು ನಾವು ಡಾಕ್ಟರ್ ಆನಂದ್ ರಗಟೆ ಅವ್ರ ಜೊತೆ ಇದ್ದೇವೆ. ಬನ್ನಿ ಅವ್ರ ಜೊತೆನೇ ನಾವು ಮಾತಾಡ್ಸ್ಕೊಂಡು ಬರೋಣ. ಸರ್ ನಮಸ್ಕಾರ. ಹಲೋ, ನಮಸ್ಕಾರ. ನಾನು ಆನಂದ್ ಸಾಗರ್ ರಗಟೆ ಅಂತ. ನಾನು HPB ಮತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಮಾಡಿದ್ದೇನೆ. ಸೊ ಐ ಸ್ಪೆಷಲೈಸ್ ಇನ್ ಪಿತ್ತಕೋಶ, ಪಿತ್ತನಾಲೆ ಹಾಗೂ ಪ್ಯಾಂಕ್ರಿಯಾಸ್ ಮತ್ತು ಲಿವರ್ ಸಂಬಂಧಪಟ್ಟ ಏನಾದರೂ ತೊಂದರೆ ಇದ್ದರೆ ಪೇಷಂಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆ್ಯಂಡ್ ಕಮ್ ಟು ಮೀ ಫಾರ್ ಟ್ರೀಟ್ಮೆಂಟ್ ಡೆಫಿನೆಟ್ಲಿ. ಸರ್, ತಮ್ಮಲ್ಲಿ ಯಾವ್ಯಾವ ರೋಗಗಳಿಗೆ ಯಾವ್ಯಾವ ರೀತಿಯ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ತೀರಿ ಮತ್ತು ಎಲ್ಲಿ ಕೊಡ್ತೀರಿ? ಇದು ತಮ್ಮ ಅಡ್ರೆಸ್ ಏನು ಸರ್? ಸೊ ನನ್ನ ಸ್ಪೆಷಲೈಸೇಷನ್ ಏನಂತಂದರೆ ಲಿವರ್ ಡಿಸೀಸಸ್ಸು. ಬೇಸಿಕಲಿ ಪೇಷಂಟ್ಸ್ಗೆ ಯಾರಿಗೆ ಕಾಮ್ನಿ
ಜಾಂಡಿಸ್ ಅಂತಾರಲ್ಲ ಅದು ಯಾರಿಗಾದರೂ ಇದ್ದರೆ ದೇ ಕ್ಯಾನ್ ಕಮ್ ಆ್ಯಂಡ್ ಶೋ ಮಿ. ಪೇಷಂಟ್ಸ್ಗೆ ಹೊಟ್ಟೆ ಊದ್ಕೊಂಡಿರೋದು, ಕಾಲು ಊದ್ಕೊಂಡಿರೋದು, ಆಮೇಲೆ ರಕ್ತ ವಾಮಿಟಿಂಗ್ ಆಗಲಿ, ಆಮೇಲೆ ಸ್ಟೂಲಲ್ಲಿ ಅಥವಾ ಲ್ಯಾಟ್ರಿನಲ್ಲಿ ಬ್ಲಡ್ ಹೋಗ್ತಾ ಇರೋದು ಸಮಸ್ಯೆ ಇದ್ದರೆ ದೇ ಕ್ಯಾನ್ ಕಮ್ ಆ್ಯಂಡ್ ಕಾಂಟ್ಯಾಕ್ಟ್ ಮೀ. ದೀಸ್ ಆರ್ ದ ಅರ್ಲಿ ಸೈನ್ಸ್ ಆಫ್ ಲಿವರ್ ಫೇಲ್ಯೂರ್ ಆರ್ ಲಿವರ್ ಡಿಸೀಸ್. ಹಾಗೆ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಇದ್ದರೆ ಅವರಿಗೆ ಯೂಶ್ವಲಿ ಹೊಟ್ಟೆ ಬೇನೆ ಆಗೋದು, ವೇಟ್ ಲಾಸ್ ಆಗೋದು, ಅನ್ಎಕ್ಸ್ಪ್ಲೇನ್ಡ್ ವೇಟ್ ಲಾಸ್ ಆಗೋದು, ಆಮೇಲೆ ಬ್ಯಾಕ್ ಪೇನ್ ಆಗೋದು, ಆ್ಯಂಡ್ ದೇ ಕ್ಯಾನ್ ಆಲ್ಸೋ ಡೆವಲಪ್ ಜಾಂಡಿಸ್. ಸೊ ಈ ಥರ ಏನಾದರೂ ಲಕ್ಷಣಗಳು ನಿಮ್ಗೆ ಏನಾದರೂ ಕಂಡ್ರೆ ಯು ಕ್ಯಾನ್ ಕಮ್ ಆ್ಯಂಡ್ ಕಾಂಟ್ಯಾಕ್ಟ್ ಮೀ ಫಾರ್ ಫರ್ದರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವಿ ಕ್ಯಾನ್ ಡೀಲ್ ಸಚ್ ಕೇಸಸ್ ಹಿಯರ್. ಆಮೇಲೆ ಪಿತ್ತಕೋಶಲ್ಲಿ ಸ್ಟೋನ್ಸು ಗಾಲ್ ಬ್ಲ್ಯಾಡರ್ ಸ್ಟೋನ್ಸ್ ಆಗಲಿ, ಆಮೇಲೆ ಬೈಲ್ ಡಕ್ಟ್ ಪಿತ್ತ ನಾಲಿಯ ಸ್ಟೋನ್ಸ್ಗಳಾಗಲಿ, ಸೊ ದ್ಯಾಟ್ ಆಲ್ಸೋ ಪ್ರೆಸೆಂಟ್ಸ್ ವಿತ್ ಜಾಂಡಿಸ್ ಇಚ್ಚಿಂಗ್. ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಕಾಂಟ್ಯಾಕ್ಟ್ ಮೀ ಫಾರ್ ಫರ್ದರ್ ಮ್ಯಾನೇಜ್ಮೆಂಟ್. ಸರ್, ಇವತ್ತು ತಾವು ಪಿತ್ತಕೋಶ ಸಮಸ್ಯೆ ಇರ್ಬೋದು, ಪ್ಯಾಂಕ್ರಿಯಾಸ್ ಇರ್ಬೋದು, ಲಿವರ್ ಸಮಸ್ಯೆಗಳಿರ್ಬೋದು, ಇವೆಲ್ಲ ಏನು ಲಕ್ಷಣಗಳು, ಅದ್ರ ಪೂರ್ವಾಪರವಾಗಿ ಏನೇನು ಲಕ್ಷಣಗಳು ಕಂಡುಬರುತ್ತೆ ಮತ್ತು ಅವಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ತೀರಿ ಸರ್? ಈಗ ಬೇಸಿಕ್ ನೋಡ್ರಿ, ಲಿವರ್ ಪ್ರಾಬ್ಲಮ್ ಆದರೆ ಯೂಶ್ವಲಿ ದೇ ವಿಲ್ ಹ್ಯಾವ್ ಪ್ರಾಬ್ಲಮ್ಸ್ ಲೈಕ್ ಅನ್ಎಕ್ಸ್ಪ್ಲೇನ್ಡ್ ವೇಟ್ ಲಾಸ್. ಸಮ್ಟೈಮ್ಸ್ ದೇ ವಿಲ್ ಫೀಲ್ ಅಬ್ಡಾಮಿನ್, ಹೊಟ್ಟೆ ಎಲ್ಲ ಊದ್ಕೊಂಬರೋದು, ಆ್ಯಂಡ್ ಹಸುವೆ ಆಗಲಾರ್ದು, ಆಮೇಲೆ ಕಾಮಣಿ ಆಗೋದು, ಆಮೇಲೆ ಕಾಲು ಊದ್ಕೊಂಬರೋದು, ಆಮೇಲೆ ಮಸಲ್ ಲಾಸ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಆ್ಯಂಡ್ ದಿಸ್ ಹ್ಯಾಸ್ ಟು ಬಿ ಅಂದರೆ ಇದು ಲಕ್ಷಣ ಸ್ವಲ್ಪ ಮಂದಿಯಲ್ಲಿ ಭಾಳ ಲೇಟಾಗೂ ಬರ್ಬೋದು, ಸ್ವಲ್ಪ ಮಂದಿಯಲ್ಲಿ ಅರ್ಲಿಯಾಗೂ ಬರ್ಬೋದು. ಎಸ್ಪೆಷಲಿ ಪೀಪಲ್ ಯಾರ್ದು ಮನೆಯಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಲಿವರ್ ಡಿಸೀಸ್ ಇದೆ, ಯಾರು ಕ್ರಾನಿಕ್ ಆಲ್ಕೋಹಾಲಿಕ್ಸ್ ಇದ್ದಾರೆ, ಡೈಲಿ ಆಲ್ಕೋಹಾಲ್ ಕುಡಿತಾರೆ, ಅವರಲ್ಲಿ ಲಕ್ಷಣ ಎಲ್ಲ ಅರ್ಲಿ ಸಿಂಪ್ಟಮ್ಸ್ ಆಗಿ ಬರುತ್ತೆ. ಸರ್, ಈಗ ಇವೆಲ್ಲ ಟ್ರೀಟ್ಮೆಂಟ್ ತಾವೇನು ಇಲ್ಲಿ ಬೀದರ್ನಲ್ಲಿ ಯಾವ ವಿಳಾಸದಲ್ಲಿ ಕೊಡ್ತೀರಿ ಸರ್? ಜನರಿಗೆ ಒಂದು ವಿಳಾಸದ ಬಗ್ಗೆ ತಾವು ಮೊಬೈಲ್ ನಂಬರ್, ಕಾಂಟ್ಯಾಕ್ಟ್ ಬಗ್ಗೆ. ಸೊ ಬೇಸಿಕ್ ಇನ್ವೆಸ್ಟಿಗೇಷನ್ ನಾವು ಬೀದರ್ಲೇ ಮಾಡ್ಬೋದು, ಸಚ್ ಆಸ್ ಅಲ್ಟ್ರಾಸೌಂಡ್ ಆಗಲಿ, ಬ್ಲಡ್ ಟೆಸ್ಟ್ ಆಗಲಿ, ವಿ ಕ್ಯಾನ್ ಡೂ ಇಟ್ ಅಟ್ ಬೀದರ್ ಇಟ್ ಸೆಲ್ಫ್. ಈಗ ಫರ್ದರ್ ಏನಾದರೂ ಕೇರ್ ಬೇಕಾಗಿದೆ, ಯಾವಾಗ ಯು ನೀಡ್ ಸಪೋರ್ಟಿವ್ ಕೇರ್, ಯು ನೀಡ್ ಫರ್ದರ್ ಟ್ರೀಟ್ಮೆಂಟ್ ಲೈಕ್ ಮೇಜರ್ ಸರ್ಜರೀಸ್ ಏನಾದರೂ ಬೇಕಾದರೆ, ಐ ಆಮ್ ಸ್ಟೇಷನ್ಡ್ at ಕೇರ್ ಹಾಸ್ಪಿಟಲ್ ಹೈದರಾಬಾದ್. ದೇ ಆರ್ 2 branches where I work. One is High-Tech City Gachibowli branch and one more branch is Banjara Hills branch, care hospital. So you can come and contact me there. ತಾವು ಇಲ್ಲಿನ ಒಂದು ಬೀದರ್ ಜನತೆಗೆ ತಾವು ಅಲ್ಲೇ ಅವೈಲೇಬಲ್ ಇರ್ತೀರಾ ಸರ್? ಇಲ್ಲಿ ಟ್ರೀಟ್ಮೆಂಟ್ ಆದಮೇಲೆ, ಬೇಸಿಕ್ ಎಲ್ಲ ಟ್ರೀಟ್ಮೆಂಟ್ ಆದಮೇಲೆ ಅಲ್ಲಿ ನೀವು ಅವೈಲೇಬಲ್ ಇರ್ತೀರಾ ಸರ್ ಹಾಸ್ಪಿಟಲ್? ಐ ಹ್ಯಾವ್ ಪ್ಲ್ಯಾನ್ ಟು ಡೂ ರೆಗ್ಯುಲರ್ OPDs ಹಿಯರ್. ಮಂತ್ಲಿ ಒನ್ಸ್ ಬರ್ತೀನಿ ರೀ ನಾನು. ಸೊ ದ್ಯಾಟ್ ವಿಲ್ ಬಿ ನೋಟಿಫೈಡ್ ಇನ್ ಮೈ ಫರ್ದರ್ OPD ಡೇಸ್. Contact number will be also given in this flyer as I finish this conversation. So monthly once visit I will come here, and once ನಾವು ಇಲ್ಲೇ ಅದು ಮ್ಯಾನೇಜ್ ಮಾಡೋವಂಥದ್ದು ಡಿಸೀಸ್ ಇತ್ತಂದರೆ ಇಲ್ಲೇ ಮ್ಯಾನೇಜ್ ಮಾಡ್ಬೋದು. ಇಫ್ ಇಟ್ ನೀಡ್ಸ್ ಫರ್ದರ್ ಕೇರ್, ಟರ್ಷರಿ ಕೇರ್ ಸೆಂಟರ್, ಯು ಕ್ಯಾನ್ ಕಮ್ ಟು ಕೇರ್ ಹಾಸ್ಪಿಟಲ್ ಹೈದರಾಬಾದ್ ವೇರ್ ವಿ ಕ್ಯಾನ್ ಮ್ಯಾನೇಜ್. ಇಲ್ಲಿ ತಮ್ಮ ಅಡ್ರೆಸ್ ಯಾವುದು ಸರ್? ಇಲ್ಲಿ ನಾನು ಪ್ರಾಕ್ಟೀಸ್ ಮಾಡೋಂಥದ್ದು ಡಾಕ್ಟರ್ ರಕ್ಟೆ ಹಾಸ್ಪಿಟಲ್, ಶಿವನಗರ್ ನಾರ್ತಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಎವ್ರಿ ಮಂತ್ ಐ ವಿಲ್ ಕಮ್ ಹಿಯರ್. ಈಗ ಜನತೆಗೆ ಆ ಒಂದು ಲಿವರ್ ಸಮಸ್ಯೆ, ಪಿತ್ತಕೋಶ, ಹೊಟ್ಟೆ ಊದ್ಕೊಳ್ಳುವಂಥದ್ದು ಯಾವ ರೀತಿಯಾಗಿ ಅವರು ಪ್ರಿಕಾಷನ್ಸ್ ತೊಗೋಬೇಕು ಮತ್ತು ಯಾವ ರೀತಿ ಈಗ ಹೊಸ ಒಂದು ಆಧುನಿಕತೆ ಯುಗದಲ್ಲಿ ಎಂಥ ಫುಡ್ ಸೇವಿಸಬೇಕು, ಯಾವ ರೀತಿ ಬದುಕಬೇಕು ಸರ್? ಸೊ ಲಿವರ್ ಡಿಸೀಸಸ್ ತುಂಬ ಕಾಮನ್ ಆಗ್ತಾಯಿದೆ ಇವತ್ತು ನಾಳೆ. ಏನಂತಂದರೆ ಫಸ್ಟ್ ಈಸ್ ಆಲ್ಕೋಹಾಲ್ ಇಂಟೇಕ್ ಈಸ್ ಟೂ ಮಚ್. ಸೊ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಅವಾಯ್ಡ್ ಎಕ್ಸೆಸಿವ್ ಆಲ್ಕೋಹಾಲ್ ಇಂಟೇಕ್. ಸೆಕೆಂಡ್, ಫ್ಯಾಟಿ ಲಿವರ್ ತುಂಬ ಕಾಮನ್ ಆಗಿದೆ ನೌ ಡೇಸ್. ಸೊ 1 in every 3rd or 4th individual you will find that they will have fatty liver. This is because of genetic predisposition of the Asian population. ಸೊ ಇದರಲ್ಲಿ ನಾವು ಮಾಡ್ತಕ್ಕಂಥ ಸಿಚುವೇಶನ್ ಅಂದರೆ ನಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲ್ ನಾವು ಬಿಟ್ಟು ನಾರ್ಮಲ್ ರೆಗ್ಯುಲರ್ ಎಕ್ಸಸೈಸ್ ಮಾಡೋದಾಗಲಿ, ನಾವು ಆ್ಯಕ್ಟಿವ್ ಲೈಫ್ ಸ್ಟೈಲ್ ಬಳಸಿದರೆ ದೆನ್ ಡೆಫಿನೆಟ್ಲಿ ಡಯಟಲ್ಲಿ ಮಾಡಿಫಿಕೇಷನ್ ಮಾಡಿದರೆ ದ ಫ್ಯಾಟಿ ಲಿವರ್ ವಿಲ್ ಕಮ್ ಇನ್ ಕಂಟ್ರೋಲ್ ಆ್ಯಂಡ್ ಆಲ್ಸೋ ಯು ವಿಲ್ ನಾಟ್ ಹ್ಯಾವ್ ಪ್ರಾಬ್ಲಮ್ಸ್. ಸಪೋಸ್ ಈಗ ನೀವು ರೂಟೀನಲ್ಲಿ ನಿಮ್ಗೆ ಏನಾದರೂ ಕಾಮಣಿ ಆದರೆ, ಸೊ ದ್ಯಾಟ್ ಹ್ಯಾಸ್ ಟು ಬಿ ಇವ್ಯಾಲ್ಯುವೇಟೆಡ್. ಅದು ಸುಮ್ಮನೆ ನೀವು ಲೋಕಲ್ ಯಾರು ತಜ್ಞರ ಕಡೆ ಹೋಗಿ ಸಮ್ ಆಯುರ್ವೇದಿಕ್ ಮೆಡಿಸಿನ್ ತೊಗೊಂಡು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ದಟ್ ಈಸ್ ನಾಟ್ ದ ಫೈನಲ್ ಟ್ರೀಟ್ಮೆಂಟ್. ಯು ಮೈಟ್ ಬಿ ಹ್ಯಾವಿಂಗ್ ಹೆಪಟೈಟಿಸ್ B virus ರಿಲೇಟೆಡ್, ಹೆಪಟೈಟಿಸ್ C virus ರಿಲೇಟೆಡ್ ಜಾಂಡಿಸ್, ದ್ಯಾಟ್ ನೀಡ್ಸ್ ಟು ಬಿ ಟ್ರೀಟೆಡ್, ದ್ಯಾಟ್ ನೀಡ್ಸ್ ಟ್ರೀಟ್ಮೆಂಟ್. ಯಾಕಂದರೆ ಹೆಪಟೈಟಿಸ್ B, ಹೆಪಟೈಟಿಸ್ C ನಿಂದ ಕಾಮಣಿ ಆಗಿದ್ದರೆ ಫ್ಯೂಚರಲ್ಲಿ ಲಿವರ್ ಕ್ಯಾನ್ಸರ್ ಆಗುತ್ತೆ, ಲಿವರ್ ಸಿರೋಸಿಸ್ ಆಗುತ್ತೆ. ದ್ಯಾಟ್ ನೀಡ್ಸ್ ಟು ಬಿ ಐಡೆಂಟಿಫೈಡ್ ಅರ್ಲಿ ಆ್ಯಂಡ್ ಟ್ರೀಟೆಡ್ ಅರ್ಲಿ. ಸರ್, ಈಗ ತಮ್ಮ ಪ್ರಾಕ್ಟೀಸ್ ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್? ಈಗ ನಂದು ಐ ಆಮ್ ಮೋರ್ ದೆನ್ 10 ವರ್ಷ ಐತ್ರಿ ನಾ ಪ್ರಾಕ್ಟೀಸ್ ಮಾಡ್ಲತ್ತೀಗ.
So earlier I was in Tata Cancer Hospital, Kolkata. I finished my training in liver transplant from Medanta Hospital, Delhi, and I was a consultant in GIHPB liver transplant in Tata Cancer Hospital, Kolkata. And recently, like around 8 months back, I have shifted to Care Hospital, Hyderabad branch. ಓಕೆ, ಇದು ಡಾಕ್ಟರ್ ಆನಂದ್ ರಗಟೆ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶೇಷತೆಯನ್ನು ಹೊಂದಿರುವಂಥದ್ದು. ಯಾವ್ಯಾವ ರೋಗಗಳಿಗೆ ಯಾವ ರೀತಿಯಾಗಿ ಚಿಕಿತ್ಸೆ ಪಡ್ಕೊಳ್ಬೇಕು ಅಂದರೆ ನಾವು ಕೂಡ ಸುದ್ದಿ ಸಮಯದ ವತಿಯಿಂದ ತಮಗೆ ಒಂದು ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಡಾಕ್ಟರ್ ಆನಂದ್ ರಗಟೆ ಅವರು ಈ ಎಲ್ಲ ಒಂದು ರೋಗಗಳಲ್ಲಿ ಅವರು ಸ್ಪೆಷಲಿಸ್ಟ್ ತಜ್ಞ ವೈದ್ಯರಾಗಿದ್ದಾರೆ. ಶಿವನಗರದಲ್ಲಿ ಅಂತಂದರೆ ಪಾಪ್ನಾಸ್ ಗೇಟ್ಗಿಂತ ಮೊದಲು ಬಲಭಾಗಕ್ಕೆ ತಿರುಗಿದಾಗ ಏನು ಫ್ಯೂಚರ್ ಕಿಡ್ಸ್ ಸ್ಕೂಲ್ಗೆ ಹೋಗುವಂಥ ದಾರಿ ಇದೆ, ಈ ಬಲಭಾಗಕ್ಕೆ ತಿರುಗಿದಾಗ ಇಲ್ಲಿ ಡಾಕ್ಟರ್ CS ರಗಟೆ ಅವ್ರ ತಂದೆಯವರ ಹೆಸರಿನ ಮೇಲೆ ಒಂದೇನು ರಗಟೆ ಹಾಸ್ಪಿಟಲ್ ಇದೆ, ಆಸ್ಪತ್ರೆ ಇದೆ. ಇಲ್ಲಿ ಸಾಕಷ್ಟು ಜನ ಟ್ರೀಟ್ಮೆಂಟನ್ನು ನಿರಂತರವಾಗಿ ತೆಗೆದುಕೊಳ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ನಿಮಗೆ ಪಿತ್ತಕೋಶ, ಲಿವರ್ ಸಮಸ್ಯೆ, ಏನೇ ಅವರು ಹೇಳಿರ್ತಕ್ಕಂಥ ಒಂದು ಸಮಸ್ಯೆಗಳಿದ್ದರೆ ಇಲ್ಲಿ ಬಂದು ಬೇಸಿಕ್ಕಾಗಿ ತಾವು ಚೆಕ್ ಮಾಡಿಸ್ಕೊಳ್ಳಿ, ಪರೀಕ್ಷೆ ಮಾಡಿಸ್ಕೊಳ್ಳಿ. ಯಾವ ರೋಗಗಳು ಕೂಡ ಅಷ್ಟೊಂದು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅದನ್ನು ಕೂಡಲೇ ನಾವು ವೈದ್ಯರಿಗೆ ಒಂದು ಸಂಪರ್ಕ ಮಾಡಿದಾಗ ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ಒಂದು ನಾವು ತಡಿಬಹುದು. Matradevo Bhava, Pitradevo Bhava, Janani Janmabhumishch. Hello everyone. I am Mahadevi Bede, the principal of Sri Dattagiri Maharaj Public School, Baswanagar. Our school has curriculum of CBSE and state. CBSE 830181. Under the divine blessings of Sri 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 Dattagiri Maharaj and 108 Vairagya Shikhamani Abdudgiri Maharaj, this society is contributing in this society in the field of education for the past 30 years. Our education system is built on strong foundation, knowledge, discipline, culture and strong moral values. Dear parents, today I am here to tell you about the changes made in the NCF curriculum and NEP 2020 and 2023 NCF. Recently, everybody known about R1, R2, R3. And apart from math, science, social, our education system is giving importance to R1, R2, R3. Means one English language and regional language and any other language. Apart from math, science, social. The children are going to be built for the future from 2030-31. To make this effective, our institution has given space to AI. Preparing the student for the future, AI has been compulsory included in our syllabus. For this, Oxford integrated syllabus from nursery to 5th standard. From 6th to 10th standard, we have given importance to the foundational course for math science. Prepare them for advanced and standard question paper which they are going to get it in future. In the CBSE question paper, my dear parent, there are many things to discuss about NCF curriculum and NEP implementation. If you want to know more, please don't hesitate to contact us. Thank you. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.